ದಪಾಟಿ ಅಥವಾ ತಾಲಿಪಟ್ಟಿ ಏನಾರ ಅನ್ರಿ ಒಂದೊಂದ್ ಕಡೆ ಒಂದೊಂದ್ ಹೆಸರು ಆದ್ರ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನ ನಾವು ತಾಲಿಪಟ್ಟಿ ಅಂತೀವಿ. ನಿಮ್ಮ ಮನ್ಯಾಗ ಏನಾರ ಮಕ್ಕಳು ಸೋರೆಕಾಯಿ ಸೌತೆಕಾಯಿ ಇನ್ನ ತಿನ್ನಕ್ಕೆ ಇಷ್ಟಪಡಂಗಿಲ್ಲ ಅಂತಂದ್ರೆ ಅವನ್ನ ಈ ಥರ ಗ್ರೇಟ್ ಮಾಡಿ ಹಾಕೋರಿ. ನಾನಿಲ್ಲೇ ಸೌರೆಕಾಯಿ ಸೌತೆಕಾಯಿ ಆಲೂಗಡ್ಡಿ ಹಾಕೊಳಕತ್ತೀನಿ. ನೀವು ಇದಕ್ಕೆ ಗಜ್ರಿ ಅಥವಾ ಮತ್ತು ಬೀಟ್ರೂಟ್ ಇದ್ರೂ ಹಾಕೋಬೋದು. ಇವನ್ನೆಲ್ಲ ಈ ಥರ ಗ್ರೇಟ್ ಮಾಡಿ ಇಟ್ಕೊಂಡು ನಾನಿಲ್ಲೇ ಒಂದು ಸ್ವಲ್ಪ ಮೆಂತೆನೂ ಸಣ್ಣಗೆ ಕಟ್ ಮಾಡಿ ಹಾಕೊಳಕತ್ತೀನಿ. ಹಂಗೆ ಒಂದು ಮಿಕ್ಸರ್ ಜಾರಿಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಕಡ್ಡಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ, ಕರಿಬೇವು ಇವನ್ನೆಲ್ಲ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡಿ ಇಟ್ಕೊಳಕತ್ತೀನಿ. ಹಂಗೆ ಇಲ್ಲೇ ತಾಲಿಪಟ್ಟಿಗೆ ಹಿಟ್ಟು ನಾದ್ಕೊಳಕ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಜೋಳದ ಹಿಟ್ಟು. ನಮ್ಮ ಕಡೆ ತಾಲಿಪಟ್ಟಿ ಮಾಡಾಕನ ಒಂದು ಸ್ವಲ್ಪ ಕಡ್ಲಿಬೇಳೆ ಹೆಸರು ಕಾಳನ್ನ ಬೀಸಿಸ್ಕೊಂಡ್ ಬಂದಿರ್ತಾರ್ರಿ, ಅದು 1 ಕಪ್. ಅದಕ್ಕೆ ನಾವಿಲ್ಲಿ ಗ್ರೇಟ್ ಮಾಡಿ ಇಟ್ಕೊಂಡಂತ ವೆಜ್ಜೀಸ್, ಕಟ್ ಮಾಡಿ ಇಟ್ಕೊಂಡಂತ ಮೆಂತೆ, ಹಂಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಸಣ್ಣಗೆ ಹೆಚ್ಕೊಂಡಂತ ಉಳ್ಳಾಗಡ್ಡಿ ಇವನ್ನೆಲ್ಲ ಹಾಕೊಂಡು ಇದನ್ನ ಚಂದಾಗ ಕಲಸ್ಕೋಬೇಕ್ರಿ. ನಾ ಇಲ್ಲೇ ಈ ಹಿಟ್ಟು ಕಲ್ಸಾಕ ಒಂದ್ ಸ್ವಲ್ಪನು ನೀರನ್ನ ಬಳಸಂಗಿಲ್ರಿ. ನಾ ಏನ್ ಗ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಸೋರೆಕಾಯಿ ಮತ್ತು ಸೌತೆಕಾಯಿ ಅದ ನೀರಿಂದನ ಇದು ಹಿಟ್ಟು ನಮ್ಗೆ ರೆಡಿ ಆಗ್ತೈತ್ರಿ. ಇದಕ್ಕೆ ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ. ಸೊ ನೋಡ್ರಿ, ನಾನಿಲ್ಲೇ ಹಿಟ್ಟನ್ನ ಕಲ್ಸ್ಕೊಂಡು ಇಟ್ಕೊಂಡೇನಿ. ಸೊ ತಾಲಿಪಟ್ಟಿ ಮಾಡೋದು ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರ್ತೈತಿ. ಸೊ ಒಂದು ಹಸಿ ಬಟ್ಟಿ ಒಳಗನ ನಾನು ಈ ತರ ಹಿಟ್ಟನ್ನ ತಗೊಂಡು ಅದನ್ನ ಕೈಲಿನ ತಟ್ಕೊಂಡು, ಇದು ಎಷ್ಟು ತಳ್ಳಗಾಗ್ತೈತಿ ಅಷ್ಟು ನಾವು ಇದನ್ನ ತಳ್ಳಗ ತಟ್ಕೊಂಡ ತೆವಿ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ನಾವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡ ಬೇಯಿಸ್ಕೋಬೇಕು. ಯಾಕಂದ್ರೆ ಇದು ಚಪಾತಿ ಮತ್ತು ರೊಟ್ಟಿ ತರ ತಳ್ಳಗಿರಂಗಿಲ್ಲ, ಸ್ವಲ್ಪ ದಪ್ಪ ಇರ್ತೈತಿ. ಹಿಂಗಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ ಬೇಯಿಸ್ಕೊಂಡ್ರೆ ಇದು ಎಲ್ಲಾ ಕಡೆ ಚಲೋ ಕುಕ್ ಆಗ್ತೈತಿ. ಇದೊಂಥರ ಹೆಲ್ದಿ ಬ್ರೇಕ್ಫಾಸ್ಟ್ ಅಂದ್ರೂ ತಪ್ಪಾಗಂಗಿಲ್ರಿ. ಇದ್ರೊಳಗೆ ಮಕ್ಕಳು ತಿನ್ಲಾರ್ದಂಥ ವೆಜ್ಜಸ್ ಎಲ್ಲ ನಾವು ಆ್ಯಡ್ ಮಾಡಿ ಮಾಡ್ಕೋಬೋದು. ಮಕ್ಕಳಿಗೆ ಗೊತ್ತು ಕೊಡಂಗಿಲ್ಲ. ಆಮೇಲೆ ಸ್ವಲ್ಪ ಸ್ಪೈಸಿ ಮಾಡಿದ್ರೆ ಅವ್ರಿಗೆ ತಿನ್ನಕ್ಕೆ ಇಷ್ಟಪಡ್ತಾರೆ. ಡೈಲಿ ಉಪ್ಪಿಟ್ಟು ಅವಲಕ್ಕಿ ಮಾಡಿ ಬೇಜಾರಾದಾಗ ಇದನ್ನು ನಾವು ವಾರಕ್ಕೊಂದ್ಸಲ ಆದರೂ ಮಾಡ್ತೀವಿ. ಹಂಗೆ ಇದು ಮಕ್ಕಳ ಬ್ರೇಕ್ಫಾಸ್ಟಿಗೂ ಚಲೋ ಇರ್ತೈತೆ ನೋಡ್ರಿ. ಇದನ್ನು ಮೊಸರು ಅಥವಾ ಉಪ್ಪಿನಕಾಯಿ ಈ ಥರ ಹಚ್ಕೊಂಡು ತಿಂದ್ರೆ ಇನ್ನೂ ಭಾರಿ ಆಗ್ತೈತೆ ನೋಡ್ರಿ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿರಿ. ಮತ್ತು ನಿಮ್ಮ ಕಡೆ ಇದಕ್ಕೆ ಏನಂತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ.